ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ನನ್ನ ಮಗನಿಗೆ 4 ದಿವಸ ರಜಾ ಕೊಟ್ಟಿದ್ರು ಕ್ರಿಸ್ಮಸ್ಗೆ. ಸೊ ಆವಾಗ ಅವನು ಹೊರಗಡೆ ಹೋಗೋಣ ಅಂತ ಹಠ ಮಾಡ್ತಿದ್ದ. ಹಾಗಾಗಿ ಹಾವೇರಿಯಲ್ಲಿ ಹುಕ್ಕೇರಿ ಮಠದ ಜಾತ್ರೆ ಇತ್ತು, ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಸಂಡೇ ಹೋಗೋಣ ಅಂತ ಅಂದ್ಕೊಂಡಾಗ ಸರಿ ರೆಡಿ ಆಗ್ರಿ, ಬೇಗ ಹೋಗಿ ಜಾತ್ರೆ ಮಾಡಿಕೊಂಡು ಶಾಪಿಂಗ್ ಮಾಡ್ಕೊಂಬರೋಣ ಹಂಗೆ ಅಂತ ಹೇಳಿದ್ರು ನಮ್ಮ ಮನೆಯವರು. ಆಯಿತು ಅಂತ ಹೇಳಿ ರೆಡಿ ಆದ್ವಿ. ಅವರು ನಾನು ಬನವಾಸಿಗೆ ಹೋಗೇ ಇಲ್ಲ ಆ ಕಡೆ ಎಲ್ಲ ಅಂತ ಅಂದ್ಬಿಟ್ಟು ಅವರು ಏನು ಮಾಡಿದ್ದಾರೆ, ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ನಂಗೆ ಹೇಳೇ ಇಲ್ಲ, ಸರ್ಪ್ರೈಸು. ನಾನು ಬಿಡು ಬೇರೆ ದಾರಿ ಏನೋ ಒಳಗಡೆ ಸಪ್ರೇಟ್ ರೂಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಸುಮ್ಮನೆ ಆಗೋದೆ. ನೋಡಿದ್ರೆ ಇವರು ಬನವಾಸಿ ಕಡೆ ಕರ್ಕೊಂಡು ಹೋಗ್ತಾಯಿದ್ರು. ಆ ವ್ಯೂ ನೋಡಿ ಇದು ಮಲೆನಾಡು ಸೈಡ್ ಅಲ್ವಾ ಅಂತ ಅಂದ್ಕೊಂಡೆ ನಾನು. ಅಂದಿದ್ದಕ್ಕೆ ಇಲ್ಲ, ಇದು ಬನವಾಸಿ, ನೀನು ಟೆಂಪಲ್ ಗೂಗಲಲ್ಲಿ ನಾನು ನೋಡ್ತಾ ಇದ್ದೆ, ಉಮಾ ಮಧುಕೇಶ್ವರ ದೇವಸ್ಥಾನದ್ದು ಹಳೆಯ ಕಾಲದ ದೇವಸ್ಥಾನ ನಂಗೆ ತುಂಬ ಇಷ್ಟ. ಹಾಗಾಗಿ ನಾನು ನೋಡ್ತಾ ಇರಬೇಕಾದ್ರೆ ನನಗೆ ಅದೇನೋ ಗೊತ್ತಿಲ್ಲ, ಮಲೆನಾಡು ಸೈಡು ಈ ಥರ ಪ್ಲೇಸಸ್ಗಳು ನೋಡೋದಾಗಲಿ ವಿಸಿಟ್ ಮಾಡೋದಾಗಲಿ ತುಂಬ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಹೇಳ್ತಾ ಇದ್ದೆ ರಜೆ ಇದ್ದಾಗ ಹೋಗೋಣ ಅಂತ ಹೇಳಿ. ಇವರು ಸರ್ಪ್ರೈಸಾಗಿ ಆ್ಯನಿವರ್ಸರಿಗೆ ಸರ್ಪ್ರೈಸ್ ಕೊಟ್ಟಂಗೆ ಆಗುತ್ತೆ ಬಾ ಅಂತ ಹೇಳಿ ಕರ್ಕೊಂಡು ಹೋದರು. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಅಲ್ಲಿ ಇವಾಗ ಪೈನಾಪಲ್ ಸೀಸನ್ ಬೇರೆ, ಈಗ ಸೀಸನ್ ಇರೋದ್ರಿಂದ ನಾವು ಟೇಸ್ಟ್ ಮಾಡೋಣ ಅಂತ ಹೇಳಿ 2 ತೊಗೊಂಡ್ವಿ. ಚೆನ್ನಾಗಿರುತ್ತೆ, ಸ್ವೀಟಾಗಿತ್ತು ಮಾತ್ರ. ಹುಳಿ ಏನು ಇರಲಿಲ್ಲ. ಇವಾಗ ಬೇರೆ ಕಡೆ ಎಲ್ಲ ತೊಗೊಂಡ್ರೆ, ಸೀಸನ್ ಇಲ್ದಾಗ ತೊಗೊಂಡ್ರೆ ಹುಳಿ ಜಾಸ್ತಿ ಇರುತ್ತಲ್ಲ, ಆ ಥರ ಏನಿರಲಿಲ್ಲ, ಚೆನ್ನಾಗೇ ಇತ್ತು. ಇನ್ನು ಇಲ್ಲಿ ಬಸ್ ಫೆಸಿಲಿಟಿನೂ ಇದೆ. ಸೀದಾ ದೇವಸ್ಥಾನ ಮುಂದೆನೇ ಬಸ್ಗಳು ಬರ್ತಾ ಇರ್ತವೆ, KSRTC ಬಸ್ಗಳು. ಅದೇನೆಂದರೆ ಗಂಟೆಗೆ ಒಂದೊಂದು ಬಸ್ ಇರುತ್ತೆ ಅನಿಸುತ್ತೆ. ನಾವು ಹೋದ್ಮೇಲೆ ಒಂದು 2-3 ಬಸ್ಗಳೇನೋ ಬಂತು ಕಂಟಿನ್ಯೂ. ಇನ್ನು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ನಾವು ಒಂದು 12 ಗಂಟೆ 11:45 ಆಯ್ತೇನೋ, 12 ಗಂಟೆ ಕ್ಲೋಸು. ನಾವು ಮಹಾಮಂಗಳಾರತಿ ತೊಗೊಂಡ್ಮೇಲೆ ಕ್ಲೋಸ್ ಆಯಿತು ದೇವಸ್ಥಾನ ಮಾತ್ರ. ಒಂದು ಸತಿ ವಿಸಿಟ್ ಮಾಡಿ, ಈ ಥರ ಹಳೆ ಕಾಲದ ದೇವಸ್ಥಾನಗಳು ವಿಸಿಟ್ ಮಾಡೋದೇ ಒಂದು ಚಂದ. ಯಾವಾಗೂ ಹೋಗಿದ್ದ ಕಡೆನೇ ಹೋಗೋಕ್ಕಿಂತ ಈ ಥರ ದೂರ. ಇನ್ನು ಈ ದೇವಸ್ಥಾನ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ವಿಜಯನಗರ ರಾಜರ ಕಾಲದಿಂದನೂ ಈ ದೇವಸ್ಥಾನ ಪ್ರಾಮುಖ್ಯತೆ ಪಡೆದಿದೆ. ಇದು ಪ್ರತಿಯೊಂದು ಇಟ್ಟಿಗೆ ಸಿಮೆಂಟಿಂದ ಕಟ್ಟಿದ್ದಾರೆ ಹೊರಗಡೆ. ಒಳಗಡೆ ಗರ್ಭಗುಡಿ ಮಾತ್ರ ಕಲ್ಲಿಂದ ನಿರ್ಮಾಣ ಆಗಿದೆ ಇದು. ಇನ್ನು ಶಿವಲಿಂಗ ಬಂದು ಜೇನುತುಪ್ಪ ಕಲರ್ ಹೇಗಿರುತ್ತಲ್ಲ ಆ ಕಲರ್ ಇದೆ. ಹಾಗಾಗಿ ಪ್ರವಾಸಿಗರು ತುಂಬ ಜನ ಅದನ್ನು ನೋಡೋಕ್ಕೆ ಅದು ಒಂಥರ ಮನಸ್ಸು ಸೆಳೆಯುತ್ತೆ, ಹೋಗಿ ನೋಡಬೇಕು ಅದನ್ನು ಅಂತ ಹೇಳಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಸತಿ ಆ ಕಡೆ ಹೋದವರು ವಿಸಿಟ್ ಮಾಡಿ ಬನ್ನಿ, ಸಿರ್ಸಿ ಆ ಕಡೆ ಎಲ್ಲ ಹೋದವರು. ಏನಂತಂದರೆ ಈಗ ವೆಕೇಷನ್ ಇರೋದ್ರಿಂದ ಜನ ಜಾಸ್ತಿ ಇರ್ತಾರೆ. ಹಾಗಾಗಿ ಇವಾಗ ನೋಡೋಕ್ಕೂ ಒಂಥರ ಚೆಂದ. ಯಾಕಂದರೆ ಎಲ್ಲರೂ ಇದ್ದಾಗ ಒಂಥರ, ಈಗ ಒಂದೊಂದು ಟೈಮಲ್ಲಿ ಯಾರೂ ಇರೋದಿಲ್ವಲ್ಲ, ಇವಾಗ ಸ್ಕೂಲ್ ಟೈಮಲ್ಲಿ ಯಾರೂ ಇರೋಲ್ಲ, ಯಾವಾಗೂ ಇರ್ತಾರಂತೆ ಜನ. ನಮಗೆ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಅಲ್ವಾ ಹೋಗಿರೋದು, ಹಾಗಾಗಿ ಗೊತ್ತಿಲ್ಲ. ಇನ್ನು ಇಲ್ಲಿ ಜಾತ್ರೆ ನಡೆಯುತ್ತಂತೆ ವರ್ಷಕ್ಕೊಮ್ಮೆ. ಅದು ಬಂದು ಏಪ್ರಿಲ್-ಮೇ ತಿಂಗಳದಲ್ಲಿ ನಡೆಯುತ್ತಂತೆ. ಈ ವರ್ಷ ಏಪ್ರಿಲಲ್ಲಿ ಇದೆ ಅಂತೆ. ಆದರೆ ರಥೋತ್ಸವ 12 ಗಂಟೆ ಮೇಲೆ ಅಂತೆ. ಚೆನ್ನಾಗಿ ನಡೆಯುತ್ತಂತೆ ಜಾತ್ರೆ. ಒಂದು ಸತಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಸತಿ ನೋಡೋಣ, ಆದರೆ ಹೋಗೋದು, ಇಲ್ಲ ಅಂದರೆ ಇಲ್ಲ. ನೀವು ಏನಾದರೂ ಜಾತ್ರೆಗೆ ಹೋಗಿ ನೋಡಬೇಕು ದೇವಸ್ಥಾನ ಅಂತ ಅಂದರೆ ಅವಾಗ ನೀವು ಹೋಗಿ ವಿಸಿಟ್ ಮಾಡ್ಬೋದು. ಇಲ್ಲ ಯಾವಾಗ ನಿಮಗೆ ಟೈಮ್ ಯಾವಾಗ ಸಿಗುತ್ತೋ ಅವಾಗ ಹೋಗಿ ವಿಸಿಟ್ ಮಾಡಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ನನಗೆ ನಿಜವಾಗ್ಲೂ ಆ್ಯನಿವರ್ಸರಿಗೆ ಯಾವ ಗಿಫ್ಟು ಬೇಡ, ಏನೂ ಬೇಡ, ಕರ್ಕೊಂಡು ಬಂದ್ರಲ್ಲ ಅಷ್ಟೇ ಸಾಕು ಅಂತ ಅಂದ್ಕೊಂಡ್ವಿ. ಇನ್ನು ಅಲ್ಲಿ ನಿಯರೆಸ್ಟ್ ಪ್ಲೇಸಸ್ ಯಾವ್ಯಾವ ಇದೆ ಅಂತ ಹೇಳಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕೋ ಹೋಗೋಕ್ಕೆ ಮನಸ್ಸಾಗಲಿಲ್ಲ, ಟೈಮ್ ಬೇರೆ ಆಗೋಗ್ಬಿಟ್ಟಿದ್ದು. 3 ಗಂಟೆ 3:30 ಆಗಿತ್ತು. ಅಲ್ಲಿ ನಮ್ಮ ಪರಿಚಯದವ್ರು ಒಬ್ರು ಮನೆ ಇತ್ತು, ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬಂದ್ವಿ. ಹಾಗಾಗಿ ಬೇರೆ ಕಡೆ ಹೋಗೋಣ ಅಂದ್ಕೊಂಡ್ವಿ. ಮತ್ತೆ ಏನು ಹೋಗೋದು ಬಿಡು, ಟಯರ್ಡ್ ಆಗಿದೆ ಅಂಥೇಳಿ ಮತ್ತೆ ವಾಪಸ್ ಬಂದುಬಿಟ್ವಿ. ನೆಕ್ಸ್ಟ್ ಟೈಮ್ ಹೋದಾಗ ಆ ಕಡೆ ನಿಯರೆಸ್ಟ್ ಪ್ಲೇಸಸ್ ಯಾವ್ಯಾವಿದೆ, ಫಾಲ್ಸ್ ಎಲ್ಲ ಇದೆ ಅಂತೆ. ಸುಮಾರು ಒಂದು 4-5 ಫಾಲ್ಸ್ ನೋಡಿದ್ದೆ ನಾನು ಇಂಟರ್ನೆಟ್ಟಲ್ಲಿ. ಹಾಗಾಗಿ ನೋಡಿದಾಗ ಹೋಗೋಣ ಅಂತ ಹೇಳಿದ್ದೆ, ಹ್ಞೂ ಅಂದಿದ್ರು. ಆದರೆ ಈ ಸತಿ ಹೋಗಿ ವಿಸಿಟ್ ಮಾಡೋಕ್ಕಾಗಲಿಲ್ಲ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಾ, ಎಲ್ಲರೂ ಏನೋ ನೋಡ್ತಾ ಇದ್ರು. ನಾನು ಏನು ನೋಡ್ತಾ ಇದ್ದೀರಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲಿ ಹಿಂಗೆ ಆತ್ಕೊಂಡು ನೋಡಿ, ಒಂದು ಕಣ್ಣು ಮುಚ್ಕೊಂಡು ಗೋಪುರ ಕಾಣುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ನೋಡ್ತಾ ಇದ್ವಿ.
ನಾವೊಂದು ಸತಿ ಟ್ರೈ ಮಾಡೋಣ ಅಂತ. ಇನ್ನು ನಾನು 4 ದಿವಸ ರಜೆ ಇತ್ತಲ್ವಾ, ವಡಾನಬೈಲು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಅಲ್ಲಿ ಸುತ್ತಮುತ್ತಲು ಮತ್ತು ಯಾವುದಾದ್ರು ಪ್ಲೇಸಸ್ ಇದ್ದರೆ ಕವರ್ ಮಾಡ್ಕೊಂಬರೋಣ, ಯಾವಾಗೂ ಹೋಗಲ್ಲ, ಯಾವಾಗೋ ಒಂದು ಸತಿ ಹೋಗೋದು, ಅದು ಟೈಮ್ ಯಾವಾಗ ಸಿಗುತ್ತೋ ನಮಗೂ ಗೊತ್ತಿಲ್ಲ ಅಂತ ಹೇಳಿ, ಹೇಗೋ ಟೈಮ್ ಸಿಕ್ಕಿದೆ ಈಗ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಅದು ನೋಡಿದ್ರೆ ಏನೋ ಪ್ಲ್ಯಾನೇ ಕ್ಯಾನ್ಸಲ್ ಆಗೋಯ್ತು. ಇನ್ನು ಮತ್ತೆ ಯಾವಾಗಾದರೂ ಪ್ಲ್ಯಾನ್ ಮಾಡೋಣ ಸಂಡೇ ಹೋಗೋಣ ಅಂದರೆ ಅದು ಕ್ಯಾನ್ಸಲ್ ಆಯಿತು. ಇನ್ನೇನು ಮಾಡೋದು, ಮಕ್ಕಳು ಬೇರೆ ರಜಾ ಕೊಟ್ಟರೆ ಮನೇಲಂತೂ ಇರೋದೇ ಇಲ್ಲ ಅವರು, ಎಲ್ಲಾದರೂ ಹೋಗೋಣ ಅಂತಲೇ ಇರ್ತಾರೆ ಅಂಥೇಳಿ ಇಲ್ಲಿಗೆ ಬಂದ್ವಿ. ಇನ್ನು ಅಲ್ಲಿಗೆ ಹೋಗೋದು ಪ್ಲ್ಯಾನ್ ಇದೆ, ಯಾವಾಗ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ ಕಾರಲ್ಲಿ ನಾವೇ 4 ಜನ ಆಗ್ಬಿಡ್ತೀವ, ಅದು ಬೇಜಾರು, ಎಂಜಾಯ್ಮೆಂಟ್ ಇರಲ್ಲ. ಯಾರಾದರೂ ಒಬ್ಬರು ಇದ್ರೂ ನಾವು ಮಾತಾಡಿಕೊಂಡು ಹೋಗ್ಬೋದು ಅಂತ ನಾನು. ಇನ್ನು ನಮ್ಮ ಅಪ್ಪ ನಮ್ಮಮ್ಮನ ಕರೆಯೋಣ ಅಂತಂದರೆ ಅವರು ಅಲ್ಲಿಂದ ಇಲ್ಲಿಗೆ ಬಂದು ನಾವು ಮತ್ತೆ ಹೋಗೋ ಅಷ್ಟೊತ್ತಿಗೆ ಇದನ್ನೇ ಆಗೋಗ್ಬಿಟ್ಟು ಟಯರ್ಡ್ ಅನ್ಸುತ್ತೆ ಅವ್ರಿಗೂನು. ಹಾಗಾಗಿ ಅವರು ಯಾವಾಗಾದರೂ ಏನಾದರೂ ಫಂಕ್ಷನ್ ಇದ್ದರೆ ಈ ಕಡೆ ಬಂದೇ ಬರ್ತಾರೆ, ಅವಾಗ ಬಂದಾಗ ಹೋದ್ರಾಯ್ತು ಅಂತ. ಇನ್ನಿಲ್ಲ ಅಂದರೆ ಇದಕ್ಕೆ ಟ್ರಿಪ್ಪಿಗೆ ಹೋಗೋಕ್ಕಂತಾನೆ ಅಲ್ಲಿಂದ ಇಲ್ಲಿಗೆ ಬರಬೇಕಾಗತ್ತೆ ಅವರು. ಹಾಗಾಗಿ ಮತ್ತೆ ಬೇಡ ಬಿಡು ಅಂತ ಹೇಳಿ ನಾವು ಕ್ಯಾನ್ಸಲ್ ಮಾಡಿದ್ವಿ. ಇನ್ನು ಯಾರಾದರೂ ಫ್ರೆಂಡ್ಸನ್ನ ಕರೆಯೋಣ ಅಂತ ಅಂದರೆ ಫ್ರೆಂಡ್ಸ್ ಯಾರೂ ಇಲ್ಲಿ ಅವ್ರ ಟೈಮ್ಗೆ ನಮಗೆ ಬರೋಕ್ಕಾಗಲ್ಲ, ನಮ್ಮ ಟೈಮ್ಗೆ ಅವ್ರು ಬರೋಕ್ಕಾಗಲ್ಲ, ಹಾಗಾಗಿ ಹೋಗ್ಬಿಟ್ಟಿದೆ. ಇನ್ನು ನೆಕ್ಸ್ಟ್ ನೋಡಬೇಕು ಯಾವಾಗ ಪ್ಲ್ಯಾನ್ ಆಗುತ್ತೋ ಏನು ಅಂತ. ಹೋದ್ರೆ ಈ ಕಡೆ, ಯಾಕಂದರೆ ಇಲ್ಲಿ ನಾವು ಹತ್ತಿರ ಆಗುತ್ತೆ, ಇದು ಸೆಂಟ್ರ್ ಪ್ಲೇಸ್ ಆಗುತ್ತೆ ನಮ್ಮದು, ನಾವು ಹಾನಗಲ್ಲಲ್ಲಿರೋದು. ಬೇರೆ ಕಡೆ ಈ ಕಡೆ ಮಲೆನಾಡು ಸೈಡೇ ಆಗುತ್ತಲ್ಲ, ನಿಯರೆಸ್ಟ್ ಪ್ಲೇಸಸ್ ಆಗುತ್ತೆ ಎಲ್ಲನೂ. 1 ಅವರ್ 2 ಅವರ್ ಜರ್ನಿ ಆಗುತ್ತೆ. ಇಲ್ಲಾಂದರೆ ನಮ್ಮೂರಿಂದ ನಾವು ಬಂದು ಹೋಗಬೇಕಂದ್ರೆ ಅಲ್ಲಿ ಬೇಗನೆ ಬಿಡಬೇಕು, ಒಂದು 4 ಗಂಟೆ 5 ಗಂಟೆಗೆ ಬಿಡಬೇಕು. ಹಾಗಾಗಿ ನಾವು ಇಲ್ಲಿದ್ದಾಗೇ ಇನ್ನು ಟ್ರಾನ್ಸ್ಫರ್ ಆಗೋ ಅಷ್ಟೊತ್ತಿಗೆ ಇಲ್ಲಿದ್ದಿದ್ದು ರೀಸೆಂಟ್ ಪ್ಲೇಸ್ಗಳಲ್ಲೆಲ್ಲ ಕವರ್ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ನೋಡ್ಬೇಕು ನಾವು ಏನಾಗುತ್ತೋ ಏನೋ. ಇನ್ನು 4 ದಿವಸ 5 ದಿವಸ ರಜೆ ಇದ್ದಾಗೆ ಕವರ್ ಮಾಡಬೇಕು. ಈಗ ಒಂದೊಂದು ದಿವಸ ಇದ್ದರೆ ಒಂದು ದಿವಸ ಹೋಗಿ ಬರೋಕ್ಕೇನೆ ಸರಿ ಹೋಗುತ್ತಾ, ನೆಕ್ಸ್ಟ್ ಡೇ ಬಂದು ಮತ್ತೆ ಸ್ಕೂಲಿಗೆ ಕಳಿಸೋದು ಅದು ಇದು ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ. ಇನ್ನು ಮನೇಲಿವೂ ಕೆಲಸಗಳು ಹಾಗೆ ಬಿದ್ದು ಎಲ್ಲ ಬಂದು ಮಾಡೋ ಅಷ್ಟೊತ್ತಿಗೆ ಸಾಕಾಗುತ್ತೆ. ನಾವೇನು ಅಂದ್ಕೊಂಡಿದ್ದೀವಿ, ಒಂದು 4 ದಿವಸ 5 ದಿವಸ ಕಂಟಿನ್ಯೂ ಹಾಲಿಡೇಸ್ ಇದ್ದರೆ ಹೋಗ್ಬೋದು ಅಂತ. ಮೊನ್ನೆ ಏನಾಯಿತು ಅಂದರೆ 4 ದಿವಸ ಕಂಟಿನ್ಯೂ ಹಾಲಿಡೇಸು ನನ್ನ ಮಗನಿಗಿತ್ತು, ನಮ್ಮ ಮನೆಯವ್ರಿಗಿರಲಿಲ್ಲ. ಹಾಗಾಗಿ ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಅವ್ರಿಗೆ ರಜೆ ಇದ್ದಾಗ ನನ್ನ ಮಗನಿಗಿರಲ್ಲ, ನನ್ನ ಮಗನಿಗೆ ರಜೆ ಇದ್ದಾಗ ಅವ್ರಿಗಿರಲ್ಲ. ಹಿಂಗಾಗಿ ನಾವು ಎಲ್ಲೆಲ್ಲೂ ಪ್ಲೇಸಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ. ನೋಡಬೇಕು ಯಾವಾಗಾಗುತ್ತೋ. ಇನ್ನು ಸರ್ಪ್ರೈಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು.
ಪ್ರಸಾದ ಐತೆ ನೋಡಿ. ಬಾಯಿಲ್ಲ ಅಂದೆ. ಇಷ್ಟು ಕ್ಯೂ ಐತೆ. ಈ ಕಡೆ ಬಾರು, ಅಲ್ಲಿ ಬಿದ್ದಿದ್ದೀಯಾ? ಎಂತ ಬಾಯಿಲ್ಲ ತಟ್ಟೆ ತಗೊಳ್ಳಿ. ತಡಿ ಸರ್ಕ ಮೊಬೈಲ್ ಬಡಿತೈತಿ. ಇಲ್ಲ ಸೈಡಿಗೆ ನಿಂತ್ಕೊ. ಅಲ್ಲಿ ಮೇಲೆ ಕೂರೋಣ ಬಾ. ರೆಡಿ ರೆಡಿ ನೀ ತಂಬ. ಇನ್ನು ಪ್ರಸಾದ ಎಲ್ಲ ಮುಗಿಸ್ಕೊಂಡು ಒಂದು 10 ನಿಮಿಷ ನಿಂತ್ಕೊಂಡಿದ್ವಿ. ಬೇರೆ ಕಡೆ ಎಲ್ಲರೂ ನಿಯರ್ ಫಾಲ್ಸು ಹೋಗೋಣ ಅಂತ. ನಂಗೆ ಯಾಕೋ ತಲೆನೋವು ಶುರುವಾಗೋಯ್ತು. ಎಲ್ಲೂ ಬೇಡ, ಮನೆಗೆ ಹೋಗೋಣ ನಡೀರಿ, ನಾಳೆ ಅವ್ನ ಸ್ಕೂಲ್ ಬೇರೆ ಇದೆ, ಕೆಲಸ ಬೇರೆ ಹಾಗೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ ನಾವು ಮನೆಗೆ ಹೊರಟ್ಬಿಟ್ವಿ.